ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೆ ಗಂಗಾಧರ್ ಮಾಸ್ಟ್ರು. ಈಗ ನೀವೀಗ ನೋಡ್ತಾ ಇರುವಂಥ ಪ್ರಶ್ನೆ, ಕಳೆದ 2025ನೇ ಇಸ್ವಿಯ ಆಗಸ್ಟ್ ತಿಂಗಳಿನಲ್ಲಿ ನಡೆದ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ CAPF ಪರೀಕ್ಷೆಯ ಒಂದು ಪ್ರಶ್ನೆಯನ್ನು ನೋಡ್ತಾ ಇದ್ದೀರಿ. ಪ್ರಶ್ನೆ ಹೇಳ್ತಾ ಇದೆ, ಈ ಕೆಳಗಿನ ಯಾವ ಜೈವಿಕ ತಂತ್ರಜ್ಞಾನದ ವಿಧ ಲಸಿಕೆಗಳು, ಇನ್ಸುಲಿನ್ ಮತ್ತು ಪ್ರತಿಜೈವಿಕ ಔಷಧಿಗಳನ್ನು, ಲೈಕ್ ಇನ್ ದ ಸೆನ್ಸ್ ಇನ್ ದ ಫೀಲ್ಡ್ ಆಫ್ ಫಾರ್ಮಸ್ಯೂಟಿಕಲ್ ಇನ್ಕ್ಲೂಡಿಂಗ್ ಪ್ರೊಡಕ್ಷನ್ ಆಫ್ ವ್ಯಾಕ್ಸಿನ್ಸ್, ಆಂಟಿಬಯೋಟಿಕ್ಸ್ ಆ್ಯಂಡ್ ಈವನ್ ಪ್ರೊಡಕ್ಷನ್ ಆಫ್ ಇನ್ಸುಲಿನ್, ಇವುಗಳನ್ನು ಒಳಗೊಂಡಿದೆ ಅಥವಾ ಇವುಗಳನ್ನು ಪ್ರತಿನಿಧಿಸುತ್ತದೆ ಅನ್ನೋದು ಪ್ರಶ್ನೆ. ಆಪ್ಷನ್ಸು ನೋಡ್ತಾ ಇದ್ದೀರಿ. ರೆಡ್ ಬಯೋಟೆಕ್ನಾಲಜಿ ಇದೆ, ಗ್ರೀನ್ ಬಯೋಟೆಕ್ನಾಲಜಿ ಇದೆ, ಬ್ಲೂ ಬಯೋಟೆಕ್ನಾಲಜಿ ಇದೆ ಆ್ಯಂಡ್ ಗ್ರೀನ್ ಬಯೋಟೆಕ್ನಾಲಜಿ ಇದೆ. ಇತ್ತೀಚೆಗೆ ಬಯೋಟೆಕ್ನಾಲಜಿ ಅನ್ನೋ ಈ ಪದ ಅತಿ ಹೆಚ್ಚು ಚರ್ಚೆಯಲ್ಲಿದೆ, ಹೆಚ್ಚು ಅನುಕೂಲವಾದಂಥ ಕ್ಷೇತ್ರದಲ್ಲಿ ತನ್ನ ವಿಸ್ತಾರವನ್ನು ವ್ಯಾಪಿಸಿಕೊಳ್ಳುತ್ತಿದೆ. ಹಾಗಾಗಿ ಮತ್ತೆ ಮತ್ತೆ ಈ ಏರಿಯಾದ ಮೇಲೆ ಓದಬೇಕಾದ ಅಗತ್ಯ ಸಾಕಷ್ಟಿದೆ. ಮೊದಲಿಗೆ ಈ ಜೈವಿಕ ತಂತ್ರಜ್ಞಾನ ಅಂದರೆ ಏನು ಅಂತ ನಮ್ಗೆ ಅರ್ಥ ಆಗಿರಬೇಕು. ಬಯೋಟೆಕ್ನಾಲಜಿ ಅಥವಾ ಜೈವಿಕ ತಂತ್ರಜ್ಞಾನ ಅನ್ನೋದು ಏನು ಅಂತ ಡೆಫಿನಿಷನ್ ಏನು ಹೇಳುತ್ತೆ ಅಂದರೆ, ಒಂದು ಜೀವಿಯನ್ನು ಅಥವಾ ಜೀವಿಯ ಗುಣಲಕ್ಷಣಗಳನ್ನು ಅಥವಾ ಜೀವಿಯಿಂದ ಪಡೆದಂಥ ಉತ್ಪನ್ನಗಳನ್ನು ಬಳಕೆ ಮಾಡಿಕೊಂಡು ಮಾನವ ಸಮಾಜಕ್ಕೆ ಅನುಕೂಲವಾದಂಥ ಉತ್ಪನ್ನಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ವಿಭಾಗ ಏನಿದೆ ಅದು ಜೈವಿಕ ತಂತ್ರಜ್ಞಾನ ಅಂತ. ಪ್ರೊಡಕ್ಷನ್ ಆಫ್ ಸಮ್ ಪ್ರಾಡಕ್ಟ್ಸ್ ಬೈ ಯುಟಿಲೈಸಿಂಗ್ an organism or products obtained by an organism or the characteristics of an organism which are very useful to the human society or mankind ಅಂತ ಮಾತಾಡ್ತೀವಿ. ಮಾನವ ಸಮಾಜಕ್ಕೆ ಅನುಕೂಲ ಆಗುವಂಥ ವಸ್ತುವನ್ನು, ನಿಸರ್ಗದಲ್ಲಿ ಅದು ಇಲ್ಲದೇ ಇದ್ದಂಥ ವಸ್ತುವನ್ನು ನಾವು ಕೈಗಾರಿಕಾ ವ್ಯಾಪ್ತಿಯಲ್ಲಿ ಅಥವಾ ನಮ್ಮ ಪ್ರಯೋಗಾಲಯಗಳಲ್ಲಿ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಬ್ರಾಂಚ್ ಏನಿದೆ ಅದು ಜೈವಿಕ ತಂತ್ರಜ್ಞಾನ ಅಥವಾ ಬಯೋಟೆಕ್ನಾಲಜಿ ಅಂತ. ಈ ಪದ ಮಾನವನ ನಾಗರಿಕತೆ ಆರಂಭವಾದಾಗಿನಿಂದನೂ ಈ ಪ್ರಕ್ರಿಯೆ ಚಾಲನೆಯಲ್ಲಿತ್ತು. ಆದರೆ ಜೈವಿಕ ತಂತ್ರಜ್ಞಾನ ಅಂತ ಒಂದು ಬೌಂಡರಿ ಅಥವಾ ಫ್ರೇಮ್ವರ್ಕ್ ಅನ್ನೋದು ಸಿಕ್ಕಿರಲಿಲ್ಲ. ಹಾಗಾಗಿ ಅದಷ್ಟನ್ನು ನಾವು ಸಾಂಪ್ರದಾಯಿಕ ಜೈವಿಕ ತಂತ್ರಜ್ಞಾನ ಅಥವಾ ಟ್ರೆಡಿಷನಲ್ ಬಯೋಟೆಕ್ನಾಲಜಿ ಅಂತ ಗುರುತಿಸ್ತೀವಿ. ಹಾಲು ಮೊಸರಾಗೋದಾಗಲಿ, ಹಾಗೆ ರವೆ ಗಂಜಿ, ರಾಗಿ ಗಂಜಿ, ರಾಮರಸ, ಸೋಮರಸ ಇವುಗಳ ಉತ್ಪಾದನೆ ಋಗ್ವೇದ ಕಾಲದಿಂದನೂ ಬಂದಂಥ ಒಂದು ಪದ ಇದು. ಆದರೆ ಜೈವಿಕ ತಂತ್ರಜ್ಞಾನ ಅನ್ನೋ ಪದ ಬಳಕೆಯಲ್ಲಿ ಇರಲಿಲ್ಲ. ಮುಂದುವರೆದು 1919ನೇ ಇಸ್ವಿನಲ್ಲಿ ಹಂಗೇರಿ ದೇಶದ ಕಾರ್ಲ್ ಎರೇಕಿ, ನೀವೀಗ ನೋಡ್ತಾ ಇದ್ದೀರಿ ಆ ವ್ಯಕ್ತಿಯ ಚಿತ್ರ, ಕಾರ್ಲ್ ಎರೇಕಿ ಹಂಗೇರಿ ದೇಶದ ಒಬ್ಬ ಅಗ್ರಿಕಲ್ಚರ್ ಎಂಜಿನಿಯರ್ ಈ ಪದವನ್ನು ಮೊದಲಿಗೆ ಬಳಸ್ತಾನೆ. ಬಯೋಟೆಕ್ನಾಲಜಿ ಅನ್ನೋ ಪದವನ್ನು, ಆ ವ್ಯಕ್ತಿಯ ಹೆಸರು ನೀವು ನೋಡ್ತಾ ಇದ್ದೀರಿ, ಕಾರ್ಲ್ ಎರೇಕಿ. ಜಗತ್ತಿನಲ್ಲಿ ಈ ಜೈವಿಕ ತಂತ್ರಜ್ಞಾನ ಅನ್ನೋ ಪದವನ್ನು ಮೊದಲು ಬಳಸಿದಂಥ ವ್ಯಕ್ತಿ. ಆ್ಯಂಡ್ ಮೋರ್ ಓವರ್ ಇತ್ತೀಚಿನ ನಾವನ್ನು ಹೇಳ್ತಿದ್ದೀವಿ, ಆತನನ್ನು ಬಯೋಟೆಕ್ನಾಲಜಿಯ ಪಿತಾಮಹ, ಫಾದರ್ ಆಫ್ ಬಯೋಟೆಕ್ನಾಲಜಿ ಅಥವಾ ಜೈವಿಕ ತಂತ್ರಜ್ಞಾನದ ಪಿತಾಮಹ ಅಂತ ಕರಿತೀವಿ. ಕಾರ್ಲ್ ಎರೇಕಿ, ಕೆಲವೊಮ್ಮೆ ಕಾರ್ಲ್ ಎರೋಕಿ ಅಂತಲೂ ಕೂಡ ಬರೆದಿರೋದು ಇದೆ. ಇನ್ನು ಈ ಜೈವಿಕ ತಂತ್ರಜ್ಞಾನದ ವ್ಯಾಪ್ತಿ ಅನ್ನೋದು ಇದೆಯಲ್ಲ, ಇದು ತುಂಬ ವಿಶಾಲವಾಗಿ ಹರಡಿಕೊಂಡಿದೆ ಇತ್ತೀಚಿನ ದಿನಗಳಲ್ಲಿ. ಸೊ ನನ್ನ ಪ್ರಶ್ನೆ ಫೋಕಸ್ ಮಾಡ್ತಿರೋದು ಟೈಪ್ಸ್ ಆಫ್ ಬಯೋಟೆಕ್ನಾಲಜಿ ಅಂತ. ಒಂದು ಮೇಜರ್ ಆಗಿ ಟ್ರೆಡಿಷನಲ್ ಬಯೋಟೆಕ್ನಾಲಜಿ ಇದೆ, ಸಾಂಪ್ರದಾಯಿಕ ಜೈವಿಕ ತಂತ್ರಜ್ಞಾನ, ಅದನ್ನು ಮತ್ತೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಇನ್ನೊಂದು ಆಧುನಿಕ ಜೈವಿಕ ತಂತ್ರಜ್ಞಾನ ಅಥವಾ ಮಾಡರ್ನ್ ಬಯೋಟೆಕ್ನಾಲಜಿ ಅಂತ ಇದೆ, ಅದನ್ನು ಸೆಪರೇಟಾಗಿ ಮತ್ತೊಂದು ವಿಡಿಯೋದಲ್ಲಿ ಮಾತಾಡಬೇಕು. ಈ ಕಾಂಟೆಕ್ಸ್ಟಲ್ಲಿ ಇಲ್ಲಿರೋ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡಾಗ ಜೈವಿಕ ತಂತ್ರಜ್ಞಾನದ ಯಾವ ಬ್ರಾಂಚು ಇಲ್ಲಿ ಬಳಕೆ ಆಗ್ತದೆ ಅಂತ. ಬಹಳ ಮುಖ್ಯವಾಗಿ ಸ್ನೇಹಿತರೆ, ರೆಡ್ ಬಯೋಟೆಕ್ನಾಲಜಿ ಅಂತ ಒಂದಿದೆ. ವಿಧಗಳಲ್ಲಿ ಪ್ರಮುಖವಾದಂಥ ವಿಧಗಳನ್ನ ಮಾತ್ರ ಮಾತಾಡ್ತೀನಿ ನಾನು. ಈ ಕೆಂಪು ಜೈವಿಕ ತಂತ್ರಜ್ಞಾನ ಹೆಚ್ಚು ಫೋಕಸ್ ಮಾಡೋದು ವೈದ್ಯಕೀಯ ಕ್ಷೇತ್ರ, ಮೆಡಿಸಿನ್ ಫೀಲ್ಡ್ ಅಂತ. ಫೋಕಸಸ್ ಆನ್ ಹೆಲ್ತ್ ಕೇರ್, ಡೆವಲಪಿಂಗ್ ದಿ ವ್ಯಾಕ್ಸಿನ್ಸ್, ಡೆವಲಪಿಂಗ್ ದಿ ಆಂಟಿಬಯೋಟಿಕ್ಸ್ ಆ್ಯಂಡ್ ರೀಜನರೇಟಿವ್ ಥೆರಪೀಸ್ ಲೈಕ್ ಜೀನ್ ಥೆರಪಿ, ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ಸ್ ಅಂದರೆ ವಂಶವಾಹಿ ಚಿಕಿತ್ಸೆ, ಲಸಿಕೆಗಳ ಉತ್ಪಾದನೆ,
ಪ್ರತಿಜೀವಿಕಗಳ ಉತ್ಪತ್ತಿ ಲೈಕ್ ಆಂಟಿಬಯೋಟಿಕ್ಸ್ನ ಉತ್ಪತ್ತಿ ಮಾಡೋದು, ವಿಶೇಷವಾಗಿ ಇನ್ಸುಲಿನ್ ಉತ್ಪತ್ತಿ, ಮಧುಮೇಹ ರೋಗಿಗಳಿಗೆ ಕೊಡ್ತಕ್ಕಂಥ ಹ್ಯುಮ್ಯುಲಿನ್, ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮಾತಾಡೋಣ, ಇನ್ಸುಲಿನ್ ಉತ್ಪತ್ತಿ, ಇವೆಲ್ಲವೂ ರೆಡ್ ಬಯೋಟೆಕ್ನಾಲಜಿ ಅಡಿಯಲ್ಲಿ ಬರ್ತವೆ. ಇದು ಹೆಚ್ಚು ಫೋಕಸ್ ಆಗೋದು ವೈದ್ಯಕೀಯ ಕ್ಷೇತ್ರ ಅಥವಾ ಚಿಕಿತ್ಸಾ ವಿಧಾನಗಳು ಅಥವಾ ನೇರವಾಗಿ ಮೆಡಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟದ್ದು ನಮಗೆ ಕೊಟ್ಟಿರೋಂಥ ಪ್ರಶ್ನೆಗೆ ಸರಿ ಉತ್ತರ. ಇನ್ನು ಉಳಿದಿರೋಂಥ ಆಯ್ಕೆಗಳನ್ನ ನೋಡ್ತಾ ಹೋಗ್ಬೇಕು ಸ್ನೇಹಿತರೆ. ನೀವಲ್ಲಿ ಒಂದೊಂದಾಗಿ ನೋಡ್ತಾ ಇದ್ದೀರಿ. ಈಗ ರೆಡ್ ಬಯೋಟೆಕ್ನಾಲಜಿ ವಿಚ್ ಇಸ್ ರಿಲೇಟೆಡ್ ಟು ಹೆಲ್ತ್ ಕೇರ್ ಆರ್ ಮೆಡಿಕಲ್ ಫೀಲ್ಡ್, ಪ್ರೊಡಕ್ಷನ್ ಆಫ್ ಇನ್ಸುಲಿನ್, ಪ್ರೊಡಕ್ಷನ್ ಆಫ್ ವ್ಯಾಕ್ಸಿನ್, ಲಸಿಕೆಗಳ ಉತ್ಪಾದನೆ, ಇನ್ಸುಲಿನ್ನ ಉತ್ಪತ್ತಿ, ಆಂಟಿಬಯೋಟಿಕ್ಸ್ ಪ್ರತಿಜೈವಿಕ ವಸ್ತುಗಳ ಉತ್ಪಾದನೆ, ಜೀನ್ ಥೆರಪಿ ವಂಶವಾಹಿ ಚಿಕಿತ್ಸೆ, ಇವೆಲ್ಲವೂ ಕೂಡ ರೆಡ್ ಬಯೋಟೆಕ್ನಾಲಜಿ ಅಡಿಯಲ್ಲಿ ಬರ್ತಕ್ಕಂಥದ್ದು. ಮುಂದೆ ಗ್ರೀನ್ ಬಯೋಟೆಕ್ನಾಲಜಿ ಅಂತ ಇದೆ, ಹಸಿರು ಜೈವಿಕ ತಂತ್ರಜ್ಞಾನ. ಇದು ಪದವೇ ಹೇಳುವ ಹಾಗೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು. ವಿಶೇಷವಾಗಿ ತಳಿ ಮಾರ್ಪಾಟಾದ ಬೆಳೆಗಳು, ತಳಿ ಮಾರ್ಪಾಟಾದ ತಳಿಗಳು, ಅದು ಪ್ರಾಣಿ ಸಸ್ಯವರ್ಗ, ಇದರ ಅಭಿವೃದ್ಧಿ, ವಿಶೇಷವಾಗಿ ಬಿಟಿ ಕಾಟನ್ನು, ಬಿಟಿ ಬ್ರಿಂಜಾಲು, ಸೋಯಾ, ರೌಂಡ್ ಅಪ್ ರೆಡಿ ಸೋಯಾ ಆ್ಯಂಡ್ ಜೆನೆಟಿಕಲಿ ಮಾಡಿಫೈಡ್ ತಳಿಗಳು, ಕುಲಾಂತರಿ ತಳಿಗಳು, ಈ ಇಳುವರಿಯನ್ನು ಹೆಚ್ಚು ಮಾಡಲಿಕ್ಕೆ ತಳಿಗಳು, ಅದರ ಗುಣವನ್ನು ಬದಲಾಯಿಸಲಿಕ್ಕೆ ತಳಿಗಳು, ವಾತಾವರಣದಲ್ಲಾದಂಥ ವೈಪರೀತ್ಯಗಳನ್ನ ತಡ್ಕೊಳ್ತಕ್ಕಂಥ ತಳಿಗಳು, ಪೀಡೆನಾಶಕ, ಕೀಟನಾಶಕ, ಕೀಟ ನಿರೋಧಕ ಗುಣವಿರುವ ತಳಿಗಳು, ಇವುಗಳೆಲ್ಲವನ್ನು ಕೂಡ ನಾವು ಗ್ರೀನ್ ಬಯೋಟೆಕ್ನಾಲಜಿ ಅಡಿಯಲ್ಲಿ ಓದ್ತೀವಿ. ಹಸಿರು ಜೈವಿಕ ತಂತ್ರಜ್ಞಾನ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. ದೆನ್ ವೈಟ್ ಬಯೋಟೆಕ್ನಾಲಜಿ ಅಂತ ಇದೆ, ಇದು ನೇರವಾಗಿ ಕೈಗಾರಿಕಾ ಪ್ರಕ್ರಿಯೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಜೈವಿಕ ಇಂಧನ, ಬಯೋಫ್ಯೂಯಲ್, ಬಯೋಡೀಸೆಲ್, ಜೈವಿಕ ಡೀಸೆಲ್, ಹಾಗೆ ಜೈವಿಕ ಪ್ಲಾಸ್ಟಿಕ್, ಬಯೋಪ್ಲಾಸ್ಟಿಕ್ಗಳ ಉತ್ಪತ್ತಿ ಮತ್ತು ವಿಶೇಷವಾಗಿ ಕೆಲವೊಂದು ಕಿಣ್ವಗಳನ್ನು ಬಳಸಿಕೊಂಡು ಬಯೋಡೀಸೆಲ್ಲು, ಬಯೋಪ್ಲಾಸ್ಟಿಕ್ಕು, ಬಯೋಫ್ಯೂಯಲ್ಲು ಇವುಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದೆಲ್ಲವೂ ಕೂಡ ವೈಟ್ ಬಯೋಟೆಕ್ನಾಲಜಿ. ಇದನ್ನು ಇಂಡಸ್ಟ್ರಿಯಲ್ ಬಯೋಟೆಕ್ನಾಲಜಿ ಅಂತ ಕೂಡ ನಾವು ಕರಿತೀವಿ. ಇಂಡಸ್ಟ್ರಿಯಲ್ ಬಯೋಟೆಕ್ನಾಲಜಿ ಅಂತ ಕೂಡ ಇದಕ್ಕೆ ಪದ ಇದೆ. ಇನ್ನು ನೀಲಿ ಜೈವಿಕ ತಂತ್ರಜ್ಞಾನ ಅಥವಾ ಬ್ಲೂ ಬಯೋಟೆಕ್ನಾಲಜಿ ಅಂತ ನೀವು ನೋಡ್ತಾ ಇದ್ದೀರಿ. ಈಗ ಅದು ಮೆರೈನ್ ಬಯೋಟೆಕ್ನಾಲಜಿ ಅಂತ ಕೂಡ ಕರಿತೀವಿ. ವಿಶೇಷವಾಗಿ ಮತ್ಸ್ಯ ಉದ್ಯಮ, ಅಕ್ವಾಕಲ್ಚರ್, ಅವುಗಳಿಂದ ಪಡೆದಂಥ ಕಾಸ್ಮೆಟಿಕ್ಸು ಅಥವಾ ಪ್ರಸಾಧನ ಸಾಮಗ್ರಿ ಮತ್ತು ಅವುಗಳಿಂದ ಔಷಧೀಯ ಗುಣಗಳೇನಿದೆ ಅದಷ್ಟು ಕೂಡ ಬ್ಲೂ ಬಯೋಟೆಕ್ನಾಲಜಿ ಅಥವಾ ನೀಲಿ ಜೈವಿಕ ತಂತ್ರಜ್ಞಾನದ ವ್ಯಾಪ್ತಿಯಲ್ಲಿ ಓದ್ತೀವಿ ಸ್ನೇಹಿತರೆ. ಇನ್ನು ಯೆಲ್ಲೋ ಬಯೋಟೆಕ್ನಾಲಜಿ ಅಂತ ಇದೆ, ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇದು ಆಹಾರ ಉತ್ಪಾದನೆ, ಪರ್ಟಿಕ್ಯುಲರ್ಲಿ ನ್ಯೂಟ್ರಿಟಿವ್ ಕಂಟೆಂಟನ್ನು ಹೆಚ್ಚು ಮಾಡ್ತಕ್ಕಂಥ ಹುದುಗುವಿಕೆ, ಫರ್ಮೆಂಟೇಷನ್ ಅನ್ನು ಒಳಗೊಂಡಂಥ ಒಂದು ಪ್ರೋಸೆಸ್ಸನ್ನು ಒಟ್ಟುಗೂಡಿಸಿ ಯೆಲ್ಲೋ ಬಯೋಟೆಕ್ನಾಲಜಿ ಅಂತ ಒಂದಿದೆ. ಹಾಗೆ ಗ್ರೇ ಬಯೋಟೆಕ್ನಾಲಜಿ ಅಂತ, ಮತ್ತು ಇದನ್ನು ಬೂದು ಬಣ್ಣ ಅಂತ ಕೂಡ ಕರಿತೀವಿ. ಇದು ಪರಿಸರ ಸಂಬಂಧಿತ ಜೈವಿಕ ತಂತ್ರಜ್ಞಾನ ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಅಂತ. ಬಯೋ ರೆಮಿಡಿಯೇಷನ್ ಅಂತ ಒಂದು ಜೈವಿಕ ಪರಿಹಾರ, ಜೈವಿಕ ಮಾರ್ಗಗಳೇನಿದೆ, ಎಲ್ಲಿ ಮಲಿನಗೊಂಡ ಪರಿಸರ ವ್ಯವಸ್ಥೆಯನ್ನು ಸರಿಪಡಿಸಲು ನಾವು ಬಳಸ್ತಕ್ಕಂಥ ಮಾರ್ಗ ಗ್ರೇ ಬಯೋಟೆಕ್ನಾಲಜಿ ಅಂತ ಗುರುತಿಸ್ತೀವಿ. ಅಲ್ಲಿ ಒಂದೊಂದಕ್ಕೂ ಸ್ಲೈಡ್ ಬರ್ತಾ ಇದೆ, ನೋಡ್ತಿದ್ದೀರಿ ನೀವು. ಮುಂದುವರೆದು ಗೋಲ್ಡ್ ಬಯೋಟೆಕ್ನಾಲಜಿ ಅಂತ ಮತ್ತೊಂದಿದೆ, ಅಪರಂಜಿ ಅಥವಾ ಬಂಗಾರ ಅಥವಾ ಸುವರ್ಣ ಅಥವಾ ಸ್ವರ್ಣ ಅಂತ. ಇದು ಯಾವುದನ್ನು ಒಳಗೊಳ್ತದೆ? ಕಂಪ್ಯೂಟರ್ ಡಾಟಾವನ್ನು ಆಧಾರವಾಗಿಟ್ಕೊಂಡು ಬಯಲಾಜಿಕಲ್ ಪ್ರಾಬ್ಲಮ್ಸ್ ಅಂತ ಏನಿರ್ತದೆ ಅದನ್ನು ಬಗೆಹರಿಸತಕ್ಕಂಥ ಒಂದು ಫಾರ್ಮ್ಯಾಟ್ ಇದು. ಟು ಅನಲೈಸ್ ಆ್ಯಂಡ್ ಟು ಸಾಲ್ವ್ ದಿ ಬಯಲಾಜಿಕಲ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ DNA ಸೀಕ್ವೆನ್ಸ್, DNA ತಳಿಗಳ ಆಧಾರದ ಮೇಲೆ, DNA ನಕ್ಷೆಯ ಆಧಾರದ ಮೇಲೆ ಜೈವಿಕ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಕಂಪ್ಯೂಟರ್ನ ಸಹಾಯವನ್ನು ಬಳಸ್ಕೊಳ್ಳೋದಿದೆಯಲ್ಲ, ಇಟ್ಸ್ ಆಲ್ಸೋ ಕಾಲ್ಡ್ ಬಯೋಇನ್ಫರ್ಮ್ಯಾಟಿಕ್ಸ್. ಸೊ ದಿಸ್ ಕಮ್ಸ್ ಅಂಡರ್ ಗೋಲ್ಡ್ ಬಯೋಟೆಕ್ನಾಲಜಿ. ಮತ್ತು ಇನ್ನೊಂದಿದೆ ಡಾರ್ಕ್ ಬಯೋಟೆಕ್ನಾಲಜಿ. ಇದು ಭಾಳ ಚೆನ್ನಾಗಿ ನೋಟ್ ಮಾಡ್ಕೋಬೇಕು, ಎಕ್ಸ್ಪೆಕ್ಟ್ ಮಾಡುವಂಥ ಕ್ವಶನ್. ಇದು ಯಾವುದಕ್ಕೆ ರಿಲೇಟ್ ಆಗ್ತದೆ? ರೋಗಾಣುಗಳು, ರೋಗಕಾರಕಗಳು ಇವುಗಳನ್ನು ಅಥವಾ ಇವುಗಳ ಬಳಕೆ ಜೈವಿಕ ಯುದ್ಧದ ಅಸ್ತ್ರವಾಗಿ ಬಳಕೆಯಾಗ್ತಕ್ಕಂಥ ಒಂದು ಬ್ರಾಂಚ್. ಬಯಲಾಜಿಕಲ್ ವಾರ್ಫೇರ್ ಅಥವಾ ಬಯಲಾಜಿಕಲ್ ವೆಪನ್ಸ್ ಅಲ್ಲಿ ಸೂಕ್ಷ್ಮ ಜೀವಿಗಳನ್ನು ಬಳಸ್ಕೊಳ್ಳೋದಿದೆಯಲ್ಲ, ರೋಗಕಾರಕ ಜೀವಿಗಳನ್ನು ಬಳಸ್ಕೊಳ್ಳೋದಿದೆಯಲ್ಲ, ಇದನ್ನು
ಬಯೋಟೆರರಿಸಮ್ ಅಂತಲೂ ಕೂಡ ಕರಿತೀವಿ, ಅಥವಾ ಡಾರ್ಕ್ ಬಯೋಟೆಕ್ನಾಲಜಿ ಅಂತ ಕೂಡ ನಾವು ಕರಿತೀವಿ. ಇದು ಭಾಳ ಈಗ ಆಲ್ರೆಡಿ 2-3 ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ ಸ್ನೇಹಿತರೆ. ಯಾವ್ಯಾವ ಕಡೆ ಸಾರ್ಸ್ ರೋಗದ ಅಡಿಯಲ್ಲಿ ಕೇಳಿದ್ವಿ, ಹಾಗೆ ಇತ್ತೀಚಿನ ಕೊರೋನಾ ಕೂಡ ಒಂದು ಸುಳಿವು ಬಂದು ಓದಂಥದ್ದು ನಾವೆಲ್ಲ ಓದಿದ್ದೀವಿ. ಇನ್ನು ಪರ್ಪಲ್ ಬಯೋಟೆಕ್ನಾಲಜಿ ಅಥವಾ ನೇರಳೆ ಬಯೋಟೆಕ್ನಾಲಜಿ ಅಂತ ಇದೆ. ಇದು ಬಂದು ಬಯೋಟೆಕ್ನ ಪೇಟೆಂಟ್ಗಳೇನಿದೆ, ಏಕಸ್ವಾಮ್ಯ ಅಧಿಕಾರ ಏನಿದೆ, ಅದರ ನಿಯಮಗಳೇನಿದೆ, ಅದಷ್ಟನ್ನು ಒಳಗೊಂಡಂಥ ಒಂದು ಕಾನೂನಾತ್ಮಕ, ಲೀಗಲ್ ಆ್ಯಂಡ್ ಎಥಿಕಲ್ ಅಂತ, ಕಾನೂನು ಮತ್ತು ಈ ಸಾಂಪ್ರದಾಯಿಕವಾದಂಥ ಮೌಲ್ಯಾಧಾರಿತವಾದಂಥ ನೈತಿಕವಾದಂಥ ಗುಣಲಕ್ಷಣಗಳು ಆ್ಯಂಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಬೌದ್ಧಿಕ ಸಾಮರ್ಥ್ಯದ ಹಕ್ಕುಗಳೇನಿದೆ, ಇದಿಷ್ಟನ್ನು ಒಳಗೊಳ್ತಕ್ಕಂಥ ಒಂದು ಬ್ರಾಂಚು ಪರ್ಪಲ್ ಬಯೋಟೆಕ್ನಾಲಜಿ, ಎಥಿಕಲ್ ಬಯೋಟೆಕ್ನಾಲಜಿ ಆರ್ ಲೀಗಲ್ ಬಯೋಟೆಕ್ನಾಲಜಿ ಅಂತ ಕರಿತೀವಿ ಸ್ನೇಹಿತರೆ. ಮತ್ತೊಂದು ಬ್ರೌನ್ ಬಯೋಟೆಕ್ನಾಲಜಿ. ಇದು ನೇರವಾಗಿ ಡ್ರೈ ಲ್ಯಾಂಡ್, ಒಣಭೂಮಿ, ಶುಷ್ಕ ಪ್ರದೇಶ ಅಥವಾ ಮರುಭೂಮಿಯ ಹವಾಮಾನ, ಅಲ್ಲಿನ ಬದಲಾವಣೆಗಳೇನಿದೆ, ಇದನ್ನು ಕುರಿತು ಓದ್ತಕ್ಕಂಥ ಅನೇಕ ತಂತ್ರಜ್ಞಾನಗಳೇನಿದೆ ವಿತ್ ರೆಸ್ಪೆಕ್ಟ್ ಟು ಅಗ್ರಿಕಲ್ಚರ್ ಟೆಕ್ನಾಲಜೀಸ್ ರಿಗಾರ್ಡಿಂಗ್ ಬಯೋಟೆಕ್ನಾಲಜಿಕಲ್ ಏರಿಯಾ ಇನ್ ದಿ ಆರಿಡ್ ಝೋನ್, ಅಂದರೆ ಕಡಿಮೆ ಪ್ರಮಾಣದ ತೇವಾಂಶ ಇರತಕ್ಕಂಥ ಶುಷ್ಕ ಪ್ರದೇಶ, ಡ್ರೈ ಲ್ಯಾಂಡ್ ಮತ್ತು ಡೆಸರ್ಟ್ ಅಥವಾ ಮರುಭೂಮಿ ಪ್ರಾಂತ್ಯದಲ್ಲಿರ್ತಕ್ಕಂಥ ಅಗ್ರಿಕಲ್ಚರ್ ಟೆಕ್ನಾಲಜಿಗಳನ್ನು ಫೋಕಸ್ ಮಾಡುವಂಥದ್ದು ಬ್ರೌನ್ ಬಯೋಟೆಕ್ನಾಲಜಿ ಅಂತ. ಸೊ ಇದಿಷ್ಟು ಈ ಪ್ರಶ್ನೆಗೆ ಫೋಕಸ್ ಮಾಡಿ ಮಾತಾಡಬೇಕಾದದ್ದು. ನೀವಲ್ಲಿ ಸ್ಲೈಡಲ್ಲಿ ನೋಡ್ತಾ ಇದ್ರಿ, ಒಂದು ವರ್ಡಲ್ಲಿ ಒಂದೊಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಿದ್ದೀನಿ. ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಿ ಸ್ನೇಹಿತರೆ, ಖಂಡಿತ ಮುಂದಿನ ಪರೀಕ್ಷೆಗಳಿಗೆ ಇದರ ಅಗತ್ಯ ಇರುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ಅಲ್ಲಿ ನನ್ನ ಮೊಬೈಲ್ ನಂಬರ್ ಬರ್ತಾ ಇದೆ. ನಿಮಗೆ ಯಾವುದೇ ಅನುಮಾನಗಳಿದ್ರೆ ದಯಮಾಡಿ ಆ ಮೊಬೈಲ್ ಸಂಖ್ಯೆಗೆ ನೀವು ಡಯಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ವಾಟ್ಸಪ್ ನಂಬರ್ ಕೂಡ ಅದು. ಹಾಗೆ ಈ ಕೊನೆಯಲ್ಲಿ ನನ್ನ ಪುಸ್ತಕವನ್ನು ಹಾಕಿದ್ದೀನಿ ನೋಡಿ, ಮೊದಲು ಒಂದು ಸ್ಲೈಡಲ್ಲಿ ಬಂತು ನನ್ನ ಪುಸ್ತಕ ನಾನು ಬರೆದದ್ದು. ಅದನ್ನು ಕೊಂಡು ಓದಿ ಅದರಲ್ಲಿ ಸಂಪೂರ್ಣವಾಗಿ ಇದನ್ನು ಇನ್ನಷ್ಟು ವಿವರಣಾತ್ಮಕವಾಗಿ ಬರೆದಿದ್ದೀನಿ. ನಿಮ್ಮೆಲ್ಲರಿಗೂ ಗೆಲುವಾಗಲಿ ಸ್ನೇಹಿತರೆ.